ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು, ಯಾಕಂದ್ರೆ ಸರಳ ಬಡ್ಡಿ ಲೆಕ್ಕ ಹೆಂಗಿರ್ತಾವಂದ್ರೆ ಅಸಲ ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಳ 100 ಗುಂಡ್ಲೆ ಒಂದು, ಇದು ಒಂದೇ ಅಲ್ಲ. ತಿಂಗಳದಾಗಿರ್ತಾವ, ದಿನದಾಗಿರ್ತಾವ, ಪೈಸೆದಾಗಿರ್ತದ ಬಡ್ಡಿ. ನಾಡಿಲ್ಲ 100ಕ್ಕೆ 1 ವರ್ಷಕ್ಕೆ ಇರ್ತದ, ₹1 1 ತಿಂಗಳಿಗೆ ಇರ್ತದ, ₹1 1 ತಿಂಗಳಿಗೆ ಎಷ್ಟು. ಯಾವ ಲೆಕ್ಕಗಳು ಸರಳ ಬಡ್ಡಿ ಒಳಗೆ ಬರೀ 500 ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಇಷ್ಟೇ ಅಂತ ತಿಳ್ಕೊಬಾರ್ದು. ಸರಳ ಬಡ್ಡಿ ಲೆಕ್ಕದೊಳಗೆ ಇನ್ನೂ ಸಾಕಷ್ಟು ಮಾದರಿಗಳನ್ನು ಹಾಕ್ತಾನೆ. ಈಗ ಈ ಲೆಕ್ಕ ಮಾಡುವಾಗ 2 ರೀತಿಯಿಂದ ಗಣಿತ ನಾ ತಿಳಿಸ್ತಾನೆ. ನೀವು ಮಾಡೋದಾಗಿತ್ತಂದ್ರೆ ವಿಡಿಯೋ ಮಾಡಿರಿ, ನಾ ವಿಡಿಯೋ ಆಮೇಲೆ ಓಪನ್ ಮಾಡ್ತಾನೆ. ನೀವು ಮಾಡಿದ್ದಿತ್ತಂದ್ರೆ ಮಾಡಿರಿ, ವಿಡಿಯೋ ಮ್ಯೂಟ್ ಮಾಡಿರಿ. ಓಕೆ, ಎಲ್ಲರೂ ನೋಡ್ರಿ. ರೂಪಾಯಿಗೆ ತಿಂಗಳಿಗೆ 2 ಪೈಸೆ ಬಡ್ಡಿ ಐತೆ. 14,400 4 ತಿಂಗಳಿಗೆ ಆಗುವ ಬಡ್ಡಿ ಎಷ್ಟು ಅಂತದ. ಇಲ್ಲಿ 2 ರೀತಿ ಒಳಗೆ ತಿಳಿಸ್ತಿರ್ತಾನೆ. ₹1 ತಿಂಗಳಿಗೆ 2 ಪೈಸೆ ಅಂದ್ರೆ 100ಕ್ಕೆ 1 ವರ್ಷಕ್ಕೆ ಎಷ್ಟು ಅಂತ ಬಡ್ಡಿ ದರ ತಕ್ಕೋಬೇಕು. ಇದು ರೀತಿ ಪ್ರಕಾರ. ಅಂದ್ರೆ ನಿಮಗೆ ಬೇಸಿಕ್ ಅದ ಅರ್ಥ ಆಗ್ತದೆ. ಅಂದ್ರೆ ಇದು ಹೆಂಗೆ ಉತ್ತರ ಬರ್ತದೆ, ಅದು ಸುಮ್ಮನೆ ನಾವು ಅಂದಾಜ್ ಮೇಲೆ ಇಟ್ಟು ಮಾಡುವಂಥ ಕೆಲವೊಂದು ಗಣಿತಗಳು ಉತ್ತರ ಬರಂಗೆ ಮಾಡಿರ್ತಾರೆ. ಅದಕ್ಕಿಂತಲೂ ಮೊದಲ ನೀವು ತಿಳ್ಕೊಂಡು ಗಣಿತಗಳನ್ನು ಮಾಡಿಬಿಟ್ರಿ ಅಂತಂದ್ರೆ ನೀವು ಬೇಕಾದಂಥ ಇಷ್ಟು ಗಣಿತ ಬಂದು ಮಾಡಿ ಬರ್ತವೆ. ಈಗ ಏನದ ರೂಪಾಯಿಗೆ ಅಂದ್ರೆ ಏನು ತಿಳ್ಕೊಬೇಕು? ₹1 ಒಂದು ತಿಂಗಳಿಗೆ ಎಷ್ಟು? 0.02 ರೂಪಾಯಿ ಆಗ್ತದೆ. ಪೈಸೆ 2 ಪೈಸೆ ರೂಪಾಯಿದಾಗ ಬರ್ಕೋಬೇಕಿಲ್ಲ. ₹1 1 ತಿಂಗಳಿಗೆ 2 ಪೈಸೆ ಇದ್ದದ್ದು ಇದು ದಶಮಾಂಶ ಹಾಕ್ಯಾನಲ್ಲ, ಈಗ ರೂ ಅಂತ ಬರಿಬೋದು. ₹100 12 ತಿಂಗಳಿಗೆ ಬರೋಬ್ಬರಿ ಎಷ್ಟು ಬಡ್ಡಿ ತಗೋಬೇಕು. ಮೊದಲು 100 ಗುಂಡ್ಲೆ 12 ಗುಂಡ್ಲೆ 0.02 ಸರ್ವಾಸ ಬಾಗಿಲೆ 1 ಗುಂಡ್ಲೆ 1 ಗುಂಡ್ಲೆ ಇದ್ರ ಸ್ಥಾನದಲ್ಲಿ ಹಾಕಿ 100. ಈ 100 ಹೊತ್ತು ಈ 100 ಹೊತ್ತು 12 24% ಬಡ್ಡಿ ದರ ಬಂತು. ನೋಡ್ರಿ, ಶೇಕಡಾ ದರ ಬರೋಬ್ಬರಿ ತಕ್ಕೋಬೇಕಾಗ್ತದೆ. ನೀವು ಶೇಕಡಾ ದರ ಬರೋಬ್ಬರಿ ಎಷ್ಟು? 24% ಇದೆ. ನೋಡ್ರಿ, ₹1 1 ತಿಂಗಳಿಗೆ 2 ಪೈಸೆ ಅಂದ್ರೆ 100ಕ್ಕೆ ಏನಾಗ್ತದಂದ್ರೆ 24% ಆಗ್ತದ. ಇದನ್ನ ತಿಳ್ಕೊಬೇಕು ಮೊದಲು. ಇನ್ನು ಬೇಕಾದಂಗೆ ನೀವು ಮುಂದೆ ಲೆಕ್ಕ ಮಾಡ್ಬೋದು. ₹14,000 4 ತಿಂಗಳಿಗೆ ಸರಳ ಬಡ್ಡಿ ಬರೋಬ್ಬರಿ ನಿಮ್ಗೆ ಹೇಳಿದ ಇಲ್ಲಿ ಬಂದದ್ದು ನೋಡೋದು. ಬಡ್ಡಿ ಬರೋಬ್ಬರಿ ಹುಷಾರ್ಲೆ ನೋಡ್ರಿಲೆ. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ ಬಾಗಿಲೆ 100 ಗುಂಡ್ಲೆ 1 ಹಚ್ಚುವರಿ. ನಿಮಗೆ ತಿಳಿತದೆ ಏನು ಮಾಡ್ಬೇಕನ್ನೋದು. ಅಸಲು ಎಷ್ಟದ? 14,400 ಗುಂಡ್ಲೆ ಅವಧಿ ಏನದ ನೋಡ್ರಿ. ಅವಧಿ ಎಷ್ಟು ತಿಂಗಳಿಗೆ ಅದ? 4 ತಿಂಗಳಿಗೆ ಅದ. ದರ ಎಷ್ಟು ಬಂದದ? 24% ಬಂದದ. ಈಗ ಸರ್ವಾಸವಾಗಲೇ ಇಲ್ಲಿ 100 ಗುಂಡ್ಲೆ 1 ಹಚ್ಕೋಬಾರ್ದು, ಯಾಕಂದ್ರೆ ಮ್ಯಾಲ ತಿಂಗಳದಾಗ ಬಂದದ. ಇಲ್ಲಿ 12 ಹಚ್ಕೋರಿ. ನೋಡ್ರಿ, ಯಾಕೆ ಲೆಕ್ಕ ತಪ್ಪದೇ ಇಲ್ಲವು. ಇನ್ನು ನೋಡ್ರಿ, ಇವು 2 0 ತೆಗೀರಿ. 12 ಒಂದಲೇ 12 12 12 4 48 12 4 48 12 4 48 24 24 4 96 ಕೆಲ ಬಂತು. 1 24 192 ಸಾರಿ 24 192 24 96 ಇದ್ರ ಕೂಡಿಸ್ರಿ. 9 1 2 11 11 52 ಆಯ್ತು. ಬರೋಬರಿ ಬಡ್ಡಿ ಬರೋಬರಿ ₹1,152. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ? 1,152 ಇಲ್ಲದ. ಉತ್ತರ ಸಂಖ್ಯೆ ಬಿ. ಹಿಂಗೆ ತಿಳ್ಕೊಬೇಕು.
ಯಾವುದೇ ಒಂದು ಗಣಿತವನ್ನು ಎಷ್ಟು ರೀತಿ ಒಳಗೆ ಮಾಡ್ಲಿಕ್ಕೆ ಇದು ನಿಮಗೆ ರೀತಿ ಪ್ರಕಾರ ನೀವು 1 ರೂಪಾಯಿಗೆ 1 ತಿಂಗಳಿಗೆ 2 ಪೈಸೆ, 100 ರೂಪಾಯಿಗೆ 12 ತಿಂಗಳಿಗೆ ಎಷ್ಟಂತ ದರ ತಗೋಬೇಕು. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ, ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ. ನಾ ಸೈಡ್ ನಿಂತು ಗೆರೆ ಹಾಕಾಗ ಒಂದು ಸ್ವಲ್ಪ ಅಂಕ ಆಗ್ತಿರ್ತಾವ. ನಾ ಚಂದ ಮಾಡೋ ಸಂಬಂಧ ಮಾಡ್ತಿರ್ತಾನು ನೋಡ್ರಿ. 100 ಗುಂಡ್ಲೆ 1 ಇದ್ದದ್ದು 12 ಯಾಕೆ ಮಾಡ್ಕೊಂಡ್ರಿ ಅಂದ್ರೆ 14,400 ರೂಪಾಯಿಗೆ 4 ತಿಂಗಳಿಗೆ ತಿಂಗಳದಾಗದ ಇದ ದರ 24 ಬಂದದ. 100 ಗುಂಡ್ಲೆ 12 ಹಚ್ಕೋಬೇಕು. ನಿಮಗೆ ನಾ ಒಂದ್ಸಲ ಹಿಂದಿನ ವಿಡಿಯೋದಾಗ ಹೇಳಿದ್ದೆ, ತಿಂಗಳಂದ್ರೆ 12 ಹಚ್ಕೋಬೇಕು, ದಿನ ಅಂದ್ರೆ 365 ಹಚ್ಕೋಬೇಕು. ಈ ಟ್ರಿಕ್ಸ್ ನೀವು ನೆನಪಿಟ್ಕೊಂಡ್ರಿ 100% ನಿಮ್ಮ ಕೆಲಸ. ಇನ್ನೊಂದು ನಿಮ್ಮ ಉತ್ತರ ಬರಂಗ ನೆನ್ಪಿಟ್ಕೊತಿದ್ರ ಇನ್ನೊಂದು ರೀತಿ ಅದ. ಅದನ್ನು ಹೆಂಗಂದ್ರೆ ನೋಡ್ರಿ, ಅದು ಒಂದು ರೀತಿ ನೆನ್ಪಿಟ್ಕೊಳ್ರಿ. ರೂಪಾಯಿಗೆ ಅಂದ್ರೇನು? 1 ರೂಪಾಯಿ ಅಸಲಿಗೆ, 1 ರೂಪಾಯಿ ಅಸಲಿಗೆ, 1 ರೂಪಾಯಿ ಅಸಲಿಗೆ 1 ತಿಂಗಳಿಗೆ, 1 ತಿಂಗಳಿಗೆ ಬರೋಬ್ಬರಿ 0.02 ರೂಪಾಯಿ ಅಂತ ಬರ್ಕೋರಿ ಇದನ್ನು. ಆಮೇಲೆ ಎಷ್ಟದ ದುಡ್ಡ? 14,400 ರೂಪಾಯಿಗೆ ಅಸಲಿಗೆ 4 ತಿಂಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ಇದು ಮೇಲೆ 14,400 ಗುಂಡ್ಲೆ 4 ಗುಂಡ್ಲೆ 0.02 ಸರ್ವಾಸ್ ಬಾಗ್ಲೆ 1 ಗುಂಡ್ಲೆ 1 ಗುಂಡ್ಲೆ 1 ಇದರ ಸ್ಥಾನ ಮೇಲೆ 100 ತಳಗೆ ಹಾಕ್ರಿ. ಈ 100 ಹೋಯ್ತು, ಇದು ಹೋಯ್ತು. ಈಗ ನೀವು 144ಕ್ಕೆ 4ಕ್ಕೆ ಗುಣಾಕಾರ ಮಾಡಿದ್ರೆ ಇಲ್ಲಿ 2ಕ್ಕೆ 4 2 8 ಅಂದ್ರೆ 144ಕ್ಕೆ 144 2 ಗುಣಾಕಾರ ಮಾಡಿಬಿಡ್ರಿ. ನೋಡಿ, 8 4 32 3, 8 4 32 1 3 35, 8 1 8 8 3 11 = 11.52 ರೂಪಾಯಿ ಬಂತಿಲ್ಲ ನೋಡ್ರಿ. ನೀವು ಈ ರೀತಿ ಒಳಗೂ ಮಾಡ್ಬೋದು. ನಾ ಹೇಳಿದ್ದಲ್ಲ, ಥಿಂಕಿಂಗ್ ಪವರ್ ಇತ್ತು ಅಂದ್ರೆ ಗಣಿತ ನೀವು ಬೇಕಾದಂಗೆ ಮಾಡಬಹುದು. ಅದನ್ನೇ ನಾ ಹೇಳಿದ್ದು. ಇನ್ನೊಂದ್ಸಲ ನಾ ಲೆಕ್ಕ ತಿಳಿಸಿದಂಗತ್ತು ಚಂದ ಲೆಕ್ಕನೂ ತಿಳಿಸಿದಂಗ. ನೋಡಿ, ಅಸಲು 14,400 ಗುಂಡ್ಲೆ 4 ಗುಂಡ್ಲೆ 0.02 ತಳಗೆ ಸರ್ವಾಸ ಬಾಗಿಲೆ ಹಾಕ್ರಿ. 1 ಗುಂಡ್ಲೆ 1 ಗುಂಡ್ಲೆ ಇದ್ರ ಸ್ಥಾನ ಮೇಲೆ 100 ಇಲ್ಲಿ ಹಾಕ್ರಿ. ಇವೆರಡು 0 ಹೋದು, ಇವೆರಡು 0 ಹೋದು. ಬರೋಬ್ಬರಿ ಇದನ್ನು ಗುಣಾಕಾರ ಮಾಡಿದರೆ ಎಷ್ಟು ಬಂತಾಗಡೆ? 1,152 ರೂಪಾಯಿ ಬಂತು. ತೋರಿಸಿಲ್ಲ. ಆನ್ಸರ್ = 1,152 ರೂಪಾಯಿ. ಉತ್ತರ ಸಂಖ್ಯೆ ಬಿ. ನೀವು ಹಿಂಗನ್ನು ಗಣಿತಗಳನ್ನು ಮಾಡ್ಬೋದು. ಇದೇನಾಗ್ತದೆ ಅಂದ್ರೆ ಇದು ನೆನಪಿನಂತ ಹೋಗ್ಬಾರ್ದು. ಇದು ಒಂದು ರೀತಿ ಮಾಡ್ಬೋದು. ಈ ರೀತಿ ಅಂತೂ ತೀರಾ ಬೆಸ್ಟ್. 1 ರೂಪಾಯಿಗೆ 1 ತಿಂಗಳಿಗೆ 2 ಪೈಸೆ ಆದ್ರೆ 100 ರೂಪಾಯಿಗೆ 12 ತಿಂಗಳಿಗೆ ಎಷ್ಟಾಯ್ತು ಬಡ್ಡಿ ಬಂತು? ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 1 14,400 ಗುಂಡ್ಲೆ 4 ಬಡ್ಡಿ ದರ 24 ಬಂದದ. ಅದು ಅಷ್ಟೇ ಬಂತು. 1 ರೂಪಾಯಿ ಅಸಲಿಗೆ 1 ತಿಂಗಳಿಗೆ 0.02 ರೂಪಾಯಿ. 14,400 ರೂಪಾಯಿಗೆ 4 ತಿಂಗಳಿಗೆ ಎಷ್ಟು? ಮ್ಯಾಲಿನ ಪದಗಳು ಮ್ಯಾಲಿಟ್ಟು ಸ್ಥಾನ ಮೇಲೆ ತೆಳಗೆ ತೆಗೆದುಬಿಟ್ರೆ ಇದು ನಿಮಗೆ ಉತ್ತರ ಬರ್ತದೆ. ಯಾವುದು ನಿಮಗೆ ಸರಳ ಅನ್ನಿಸ್ತದ, ಯಾವುದು ಚಂದ ತಿಳಿತದ, ಅದನ್ನು ಗಣಿತವನ್ನು ನೀವು ನೆನಪಿಟ್ಟುಕೊಂಡು ಪರೀಕ್ಷೆದಾಗ ಮಾಡಬೇಕು. ಇವು ಒಂದೊಂದೇ ಒಂದ್ರೆ ನಾಳೆ ಎಕ್ಸಾಮ್ಗೆ ಬೀಳ್ತಾವೆ ನಿಮಗೆ. ಇವು ಟೆಲಿಗ್ರಾಮ್ ಕ್ಲಾಸ್ನಾಗ ಪೇಪರ್ ಕದ್ದು ಬರ್ತಾವೆ. ಇವು ಗಣಿತಗಳು ಚೆನ್ನಾಗಿ ಬಿಡಿಸ್ಕೋರಿ.
ಫೇರ್ದಾಗ ಬರ್ಕೋರಿ, ನೋಡ್ಕೋರಿ, ಹಗಲೆಲ್ಲ ವಿಡಿಯೋಗಳನ್ನು ನೋಡ್ಬೇಕು ನೀವು. ಅಂದ್ರೆ ನೆನಪು ಭಾಳ ಉಳಿತದ. ಕಲಿಸೋದ್ರಿಂದ ನೆನಪು ಉಳಿತದ, ನೋಡೋದ್ರಿಂದ ನೆನಪು ಉಳಿತದ, ರಿವಿಷನ್ ಮಾಡೋದರಿಂದ ನೆನಪು ಉಳಿತದ. ಗಣಿತ ನೆನಪು ಉಳಿಬೇಕಾದ್ರೆ ಪದೇ ಪದೇ ಗಣಿತಗಳನ್ನು ಬಿಡಿಸಿದ್ದು ನೋಡಬೇಕು, ಮಾಡಬೇಕು.